ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿಗಾಗಿ ನಡೆಯುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಆದರ್ಶ ವಿದ್ಯಾಲಯ ಅಥವಾ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಕನ್ನಡ ವಿಷಯದ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಬೋದು. ಮಲಿನ ನದಿಯು ಮನುಷ್ಯರ ಜೀವನಕ್ಕೆ ಇಲ್ಲಿ ಉಪಕಾರಿ, ಸಹಕಾರಿ, ಅಪಾಯಕಾರಿ, ಆರೋಗ್ಯಕಾರಿ. ಇಲ್ಲಿ ಮಲಿನ ನದಿಯು ಇಲ್ಲಿ ಮನುಷ್ಯರ ಜೀವನಕ್ಕೆ ಅದು ಅಪಾಯಕಾರಿ ಆಗುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಕಾಡಿನ ಅಧಿಪತಿ ಯಾರು? ಆನೆ, ಹುಲಿ, ಕರಡಿ, ಸಿಂಹ. ಇಲ್ಲಿ ಕಾಡಿನ ಅಧಿಪತಿ ಇಲ್ಲಿ ಆನೆ ಆಗುತ್ತದೆ ಮತ್ತು ಇಲ್ಲಿ ಕಾಡಿನ ರಾಜ ಅಂತ ಬಂದಾಗ ಅದು ಸಿಂಹ ಆಗುತ್ತದೆ. ಇನ್ನು ಚಾತುರ್ಮಾಸ ಎಂದರೆ ಪ್ರತಿಜ್ಞೆ, ಸೂರ್ಯನ ಉದಯ, ಉಪವಾಸ ವೃತ ಯಾವುದು ಅಲ್ಲ. ಇಲ್ಲಿ ಚಾತುರ್ಮಾಸ ಅಂದರೆ ಇಲ್ಲಿ ಯಾವುದು ಆನ್ಸರ್ ಆಗೋದಿಲ್ಲ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಗಿಳಿ ಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? ಇಲ್ಲಿ ಮಧುಫಲ, ಟೊಮ್ಯಾಟೊ, ಮಾವು, ಪೇರಲ. ಇಲ್ಲಿ ಗಿಳಿ ಮರಿಯು ತನ್ನ ಬಳಗವನ್ನು ಕರೆದಿದ್ದು ಯಾಕೆ ಅಂದರೆ ಅದು ಮಧುಫಲವನ್ನು ತಿನ್ನಲು ಇಲ್ಲಿ ಕರೆಯಿತು ಅಂತ ಹೇಳ್ಬೋದು. ಈ ಆಪ್ಷನ್ ಆಗುತ್ತದೆ. ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು? ಇಲ್ಲಿ ಆಪ್ಷನ್ಸ್ಗಳು: ಎ ಆಲದ ಮರ, ಬಿ ಮಾವಿನ ಮರ, ಸಿ ಬೇವಿನ ಮರ, ಡಿ ಹುಣಸೆ ಮರ. ಇಲ್ಲಿ ಮೂಢನಂಬಿಕೆಗೆ ಹುಣಸೆ ಮರ ಬಲಿಯಾಗಿತ್ತು. ಸೊ ಡಿ ಆಪ್ಷನ್ ಆಗುತ್ತದೆ. ಮಲ್ಲಜ್ಜಿಯ ಕೋಡ್ನಲ್ಲಿ ವಕೀಲರ ಶುಲ್ಕ ಎಷ್ಟು? ಇಲ್ಲಿ 100 ರೂಪಾಯಿ, 3 ರೂಪಾಯಿ, ಯಾವುದೇ ಶುಲ್ಕವಿಲ್ಲ, 500 ರೂಪಾಯಿ. ಮಲ್ಲಜ್ಜಿಯ ಕೋಡ್ನಲ್ಲಿ ವಕೀಲರ ಶುಲ್ಕ ಎಷ್ಟು ಇಲ್ಲ. ಸೊ ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ. ಬೇವೂರರು ಯಾವಾಗ ಜನಿಸಿದರು? 1916, 1915, 1913, 1917. ಇಲ್ಲಿ ಆನ್ಸರ್ ಯಾವುದು ಅಂದರೆ 1917 ಆಗುತ್ತದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅಕ್ಕ ಮಹಾದೇವರ ಅಂಕಿತ ನಾಮವೇನು? ಇಲ್ಲಿ ಎ ಅಮರೇಶ್ವರ ಲಿಂಗ, ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ ಹಾಗೂ ಅಂಬಿಗರ ಚೌಡಯ್ಯ. ಇಲ್ಲಿ ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಸೊ ಬಿ ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತದೆ. ನೇಸರ ಏನನ್ನು ಬಿತ್ತಬೇಕು? ಇಲ್ಲಿ ಬೆಳಕು, ಕತ್ತಲು, ಬಣ್ಣ, ಬೀಜ. ನೇಸರ ಇಲ್ಲಿ ಬೀಜವನ್ನು ಬಿತ್ತಬೇಕು. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಇಲ್ಲಿ ಅನ್ನ, ಜೇನು, ಜಿಲೇಬಿ, ಪಾಯಸ ಅಂತಿದೆ. ಇಲ್ಲಿ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಪುರಂದರದಾಸರ ಅಂಕಿತ ನಾಮ ಯಾವುದು? ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ, ಪುರಂದರ ವಿಠಲ, ಅಂಬಿಗರ ಚೌಡಯ್ಯ ಅಂತಿದೆ. ಇಲ್ಲಿ ಪುರಂದರದಾಸರ ಅಂಕಿತ ನಾಮ ಇಲ್ಲಿ ಪುರಂದರ ವಿಠಲ ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಬಸವಣ್ಣನವರ ಅಂಕಿತ ನಾಮ ಅಂದಾಗ ಇಲ್ಲಿ ಕೂಡಲ ಸಂಗಮ ದೇವ ಆಗುತ್ತದೆ. ಆಗಲೇ ಹೇಳಿದಾಗೆ ಅಕ್ಕ ಮಹಾದೇವರದು ಚನ್ನಮಲ್ಲಿಕಾರ್ಜುನ ಆಗುತ್ತದೆ. ಇಲ್ಲಿ ಅಂಬಿಗರ ಚೌಡಯ್ಯ ಅವ್ರದ್ದು ಕೂಡ ಇಲ್ಲಿ ಆಪ್ಷನ್ ಇಲ್ಲದು ನಿಜ ಶರಣ ಬರ್ತದೆ ಅಂಬಿಗರ ಚೌಡಯ್ಯ ಅವ್ರದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ಯಾವುದು? ಇಲ್ಲಿ ಕವಿಶಿಷ್ಯ, ಅಂಬಿಕಾ ತನಯ ದತ್ತ, ಪೂತಿನ ಮತ್ತು ಕಾವ್ಯಾನಂದ. ಇಲ್ಲಿ ಸಿದ್ದಯ್ಯ ಪುರಾಣಿಕವರ ಕಾವ್ಯನಾಮ ಇಲ್ಲಿ ಕಾವ್ಯಾನಂದ ಆಗುತ್ತದೆ. ಅದು ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಅಂತಿದೆ. ಅಗಸ್ಯಾಗ, ಆಕಾಶದಾಗ, ಕೋನ್ಯಾಗ, ಬ್ಯಾಗದಾಗ ಅಂತ ಆಪ್ಷನ್ಸ್ಗಳಿದ್ದಾಗ ಇಲ್ಲಿ ಅದು ಆನ್ಸರ್ ಯಾವುದು ಅಂದರೆ ಅಗಸ್ಯಾಗ ಆಗುತ್ತದೆ. ಎ ಆಪ್ಷನ್. ಪಲ್ಲವರನ್ನು ಗೆದ್ದು ಮೆರೆದವರು ಯಾರು? ಇಲ್ಲಿ ಗಂಗರು, ಚಾಲುಕ್ಯರು, ಕದಂಬರು, ಹೊಯ್ಸಳರು ಅಂತಿದೆ. ಆನ್ಸರ್ ಯಾವುದು ಅಂದರೆ ಕದಂಬರು ಆಗುತ್ತದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ವಿಶಾಲ ಮೈಸೂರು ಯಾವಾಗ ಉದಯವಾಯಿತು? 1958, 1956, 1966, 1976 ಅಂತಿದೆ. ಇಲ್ಲಿ ಆನ್ಸರು 1956 ಬಿ ಆಪ್ಷನ್ ಆಗುತ್ತದೆ. ಕಾವೇರಿಯ ತವರು ಮನೆ ಯಾವುದು? ಕೊಡಗು, ಕೋಲಾರ, ಕೊಪ್ಪಳ, ಕೊಲ್ಲಾಪುರ. ಇಲ್ಲಿ ಕೊಡಗು ಜಿಲ್ಲೆ ಆಗುತ್ತದೆ. ತಲಕಾವೇರಿ ಇದೆಯಲ್ಲ, ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗು ಆಗುತ್ತದೆ. ಸೊ ಎ ಆಪ್ಷನ್ ಆಗುತ್ತದೆ. ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಅಂತಿದೆ. ಇಲ್ಲಿ 28ನೇ ಜನವರಿ 1831, 26ನೇ ಜನವರಿ 1841, 26ನೇ ಜನವರಿ 1851, 26ನೇ ಜನವರಿ 1861 ಅಂತಿದೆ. ಇಲ್ಲಿ ಆಪ್ಷನ್ ಎ ಇದೆಯಲ್ಲ, 26ನೇ ಜನವರಿ 1831 ಇದು ಆನ್ಸರ್ ಆಗುತ್ತದೆ. ಇನ್ನು ಕಾವ್ಯಾನಂದ ಯಾರ ಕಾವ್ಯನಾಮ? ಸಿದ್ದಯ್ಯ ಪುರಾಣಿಕ, ಬೇಂದ್ರೆ, ನಿಂಗಣ್ಣ ಕುಂಟಿ, ಚಂದ್ರಶೇಖರ್ ಪಾಟೀಲ್ ಅಂತಿದೆಯಲ್ಲ, ಇದು ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ಯಾವುದು ಅಂದರೆ ಕಾವ್ಯಾನಂದ ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇಲ್ಲಿ ಆಪ್ಷನ್ಸ್ಗಳು: ಪುರಂದರದಾಸರು, ವೇದವ್ಯಾಸರು, ವಿಜಯದಾಸರು, ಕನಕದಾಸರು ಅಂತಿದೆ. ಇಲ್ಲಿ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂದರೆ ಇಲ್ಲಿ ಪುರಂದರದಾಸರು ಆಗುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಹುಸಿ ಪದದ ಸಮಾನಾರ್ಥಕ ಪದ ಯಾವುದು? ಬಿಸಿ, ಸುಳ್ಳು, ನಿಜ, ಸತ್ಯ ಅಂತಿದೆಯಲ್ಲ, ಇಲ್ಲಿ ಹುಸಿ ಪದದ ಸಮಾನಾರ್ಥಕ ಪದ ಸುಳ್ಳು ಆಗುತ್ತದೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆಗಳಾಗಿವೆ ಮತ್ತು ಅವುಗಳೊಂದಿಗೆ ಉತ್ತರಗಳನ್ನು ಕೂಡ ತಮ್ಮೊಂದಿಗೆ ಇವತ್ತು ತಿಳಿಸಿಕೊಟ್ಟಿದ್ದೇನೆ.